ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಆವರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಳೆ 5ನೇ ಹಂತದ ಕಾವೇರಿ ಆರತಿ ಪ್ರಾರಂಭ ಮಾಡಿದ್ದೇವೆ ಅಂತೆಲ್ಲ ಅವರು ಹೇಳಿದ್ದಾರೆ. ಬೆಂಗಳೂರು ನಗರಕ್ಕೆ ನೀರನ್ನ ಒದಗಿಸೋ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ ಅಂತ ಈ ಕಾವೇರಿ ಹಂತವನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. 6ನೇ ಹಂತಕ್ಕೂ ಕೂಡ ಡಿಪಿಆರ್ ರೆಡಿ ಆಗಿದೆ. ಇದು ಸರ್ಕಾರದ ಕಾರ್ಯಕ್ರಮ, ಇಲ್ಲಿ ರಾಜಕೀಯ ಕಾರ್ಯಕ್ರಮ ಅಲ್ಲ. ಇದ್ಯಾವುದು ಪಾಲಿಟಿಕ್ಸ್ ಮಾಡ್ತೀವಿ ಅಂತ ಹೆದರ್ಕೊಂಡಿರ್ಬೇಕಷ್ಟೇ ಅಂತ ಡಿಕೆ ಶಿವಕುಮಾರ್ ಎದುರಾಳಿಗಳಿಗೆ ಟಕ್ಕರ್ ಕೊಡೋ ಕೆಲಸವನ್ನು ಕೂಡ ಈ ಮೂಲಕ ಮಾಡಿದ್ದಾರೆ. ಜಲ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ. ಸೊ ಅದಕ್ಕೆ 22ನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ. ಈ ವರ್ಷ ನೀರನ್ನ ಈಗಾಗಲೇ 5ನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನ ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. 6ನೇ ಸ್ಟೇಜ್ಗೂ ಈಗಾಗಲೇ DPR ರೆಡಿ ಆಗಿದೆ. ಹೆಂಗೆ ತಗೊಳ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಬೇಕಷ್ಟೆ. ಈ ನೀರನ್ನು ಉಳಿಕೆ ಮಾಡಲಿಕ್ಕೆ, ನೀರನ್ನು ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ 1 ತಿಂಗಳ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ, ಅಂದರೆ ಸಾರ್ವಜನಿಕರ ಅಭಿಯಾನ. ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನು ನಾಳೆ ಹಿಂದೆ ಘೋಷಣೆ ಮಾಡಿದ್ದೇನೆ. ಇಲ್ಲಿ KRS ಅಲ್ಲಿ ಅದರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ನಾಡಿದ್ದು ಒಂದು ತಿಂಗಳು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಲಿಕ್ಕೆ, ನಿಮಗೆಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞೆ. ಯಾಕೆಂದರೆ ಕೆಲವರು ಅವ್ರ ಕಾರ್ ವಾಶ್ಗೆ ಈ BWSP ನೀರೇ ಉಪಯೋಗಿಸ್ತಾ ಇದ್ದಾರೆ, ಕೆಲವರು ದನ ತೊಳೆಯೋಕ್ಕೆ, ಹಸುಗಳು ತೊಳೆಯೋಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಕೆಲವು ಗಿಡಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಕೂಡ BWSP ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾ ಇದ್ದಾರೆ. ಒಂದು 20% ಆ ರೀತಿ ನಮಗೆ ದಾಖಲೆ ಇದೆ. ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಜಾಗೃತಿ ಮೂಡಿಸ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾಳಿನ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶವನ್ನು ಕೂಡ ಎಲ್ಲರಿಗೂ ಕೊಡುವಂತಹ ಪ್ರಯತ್ನ ಆಗುತ್ತೆ. ಕುಡಿಯೋ ನೀರನ್ನು ಕುಡಿಯೋ ಪರ್ಪಸ್ಗೆ ಬಿಟ್ಟು ಬೇರೆ ಅನ್ಯ ಪರ್ಪಸ್ಗೆ ಯೂಸ್ ಮಾಡಬೇಡಿ, ಇದನ್ನ ಪ್ರತಿಜ್ಞಾವಿಧಿ ಸ್ವೀಕಾರದ ರೀತಿ ಮಾಡಿ, ಆಮೇಲೆ ಎಲ್ಲರೂ ಕೂಡ ಸಹಕರಿಸಿ ಸ್ವಚ್ಛ ಸಮಾಜಕ್ಕೆ, ಸ್ವಾಸ ಸಮಾಜಕ್ಕೆ ಅಂತ ಹೇಳ್ತಾ ಇದ್ರು.